ದೆಹಲಿ ಭಕ್ತಿ ಖಾನ್ ದಂಗೆ ಹತ್ತಿಕ್ಕಿದವರು ಜಾನ್ ನಿಕೋಲ್ಸ್. ದೆಹಲಿಯಲ್ಲಿ ಭಕ್ತಿ ಖಾನ್ ದಂಗೆಯನ್ನು ಹತ್ತಿಕ್ಕಿದವರು ಜಾನ್ ನಿಕೋಲ್ಸ್. ಲಕ್ನೋ ಹಜರತ್ ಬೇಗಂ ಬಿರ್ಜೆಸ್ ದಂಗೆ ಹತ್ತಿಕ್ಕಿದವರು ಜೇಮ್ಸ್ ಜೌಟ್ರಾಮ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದಂಗೆ ಹತ್ತಿಕ್ಕಿದವರು ಹೂರೋಸ್. ಬರೇಲಿ ಖಾನ್ ಬಹದ್ದೂರ್ ದಂಗೆ ಹತ್ತಿಕ್ಕಿದವರು ಕ್ಯಾಲಿನ್ ಕ್ಯಾಪ್ಟ್ ಬೆಲ್. 20ನೇ ಶತಮಾನದ ಮೈಸೂರಿನ ಚಳವಳಿ ಆರಂಭವಾಯಿತು. ಇದಕ್ಕೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಸಂಸ್ಕೃತಿಯೇ ಕಾರಣ. ಹಿಂದೂ ಸ್ವರಾಜ್ಯ ಕೃತಿ ಗಾಂಧಿದು. ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಆರ್.ಸಿ. ದತ್ ಬರೆದರು. ಎಂ.ಎಸ್. ವಿಶ್ವೇಶ್ವರಯ್ಯ ಪ್ಲಾನ್ ಎಕನಾಮಿಕ್ ಫಾರ್ ಇಂಡಿಯಾ ಕೃತಿ ಬರೆದರು. ಪೊಲಿಟಿಕಲ್ ಎಕನಾಮಿಕ್ ಆಫ್ ಇನ್ ಡಾಕ್ಟರ್ ರೂಲ್ ಇನ್ ಮಂಜೂರ್ ಜಾನ್ ಹಿಲ್ಟನ್ ಬರೆದರು. 1940ರಲ್ಲಿ ಆಗಸ್ಟ್ ಆಪರ್ 1940 ಆಗಸ್ಟ್ ಆಪರ್ ಸಾಮಂತ್ಯ ರಾಜ್ಯ ಮಾನ್ಯತೆ ಡೊಮಿನಿಯನ್ ಸ್ಟೇಟ್ ನೀಡುತ್ತೆ ಎಂದರು. 1940 ಆಗಸ್ಟ್ ಆಪರ್ ಸಾಮಂತ್ಯ ರಾಜ್ಯ ಮಾನ್ಯತೆ ಡೊಮಿನಿಯನ್ ಸ್ಟೇಟ್ ನೀಡುತ್ತೇವೆ ಎಂದರು. 1929ರಲ್ಲಿ ರಾಯಲ್ ಕಮಿಷನರ್ ಅಧ್ಯಕ್ಷ ವೆಟ್ಲಿ ಕಮಿಷನರ್ ಲೇಬರ್ಟಿ ಕಮಿಷನರ್ ಕಾರ್ಮಿಕ ಶಿಕ್ಷಣಕ್ಕೆ ನೀಡಲಿಲ್ಲ, ಆಡಳಿತ ನೀಡಲಿಲ್ಲ. ಕಾರ್ಮಿಕರಿಗೆ ಸಂಬಂಧಿಸಿದೆ. ಯಾವುದು? ವೆಟ್ಲಿ ಕಮಿಷನರ್ ಕಾರ್ಮಿಕರಿಗೆ ಸಂಬಂಧಿಸಿದ. ಲಾರ್ಡ್ ರಿಪ್ಪನ್ ಆಡಳಿತದಲ್ಲಿ ಕೇಂದ್ರೀಯ ಪ್ರಾಂತೀಯ ಸಮವರ್ತಿ ಆದಾಯಗಳು ಕೇಂದ್ರಕ್ಕೆ ಮೂಲ ಆದಾಯ ಅಂಚೆ ತಂತಿಯಿಂದ. 1938 ಚಿತ್ರದುರ್ಗ ತುರುವನೂರು ಅರಣ್ಯ ಸತ್ಯಾಗ್ರಹ. 1947ರಲ್ಲಿ ಅರಮನೆ ಸತ್ಯಾಗ್ರಹ. ಮೈಸೂರಿನಿಂದ ಬೆಂಗಳೂರುವರೆಗೆ ಚಾಮರಾಜನಗರ ಒಡೆಯರು ಕೆಳಗಿಳಿಸಿ ಕೆ.ಸಿ. ರೆಡ್ಡಿ ಏರಿದರು. 1930 ಉಪ್ಪಿನ ಸತ್ಯಾಗ್ರಹ ಅಂಕೋಲದಲ್ಲಿ. ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ 11 ಧ್ವಜ ಸತ್ಯಾಗ್ರಹ. ಪ್ರಥಮ ಸ್ವಾತಂತ್ರ್ಯ ಇಸೂರ ಶಿವಮೊಗ್ಗ. ಕರ್ನಾಟಕದ ಪ್ರಥಮ ಸ್ವಾತಂತ್ರ್ಯ ನಗರ ಇಸೂರ, ಶಿವಮೊಗ್ಗದಾಗ. ಬೆಂಗಳೂರು ಸೆಂಟ್ರಿಯಲ್ ಕಾಲೇಜ್ ಫಸ್ಟಿಗೆ ಸ್ಥಾಪನೆ ಆಯಿತು. ಕನ್ನಡ ಸಾಹಿತ್ಯ ಪರಿಷತ್ ಎರಡನೇ ಸ್ಥಾಪನೆ ಆಯಿತು. ಮೈಸೂರು ವಿಶ್ವವಿದ್ಯಾಲಯ 3ನೇ ಸ್ಥಾಪನೆ ಆಯಿತು. ಜಸ್ಟಿಸ್ ವಿಲ್ಲರ್ ಸಮಿತಿ 4ನೇದಕ್ಕೆ ಬಂತು. ವಲ್ಲಭಾಯಿ ಪಟೇಲ್ ಬಾಡೋಯಿ ಸತ್ಯಾಗ್ರಹ 1928ದಾಗ. 1931 ಕರಾಚಿ ಅಧಿವೇಶನ. ಅಧ್ಯಕ್ಷ ಸರ್ದಾರ್ ವಲ್ಲಭಾಯಿ ಪಟೇಲ್. ದೆಹಲಿ ದಂಗೆ ಹತ್ತಿಕ್ಕಿದವನು ಜಾನ್ ನಿಕೋಲ್ಸ್. ಲಕ್ನೋ ದಂಗೆ ಹತ್ತಿಕ್ಕಿದವನು ಜೇಮ್ಸ್ ಜೌಟ್ರಾಮ್. ಝಾನ್ಸಿ ಹೂರೋಸ್ ದಂಗೆ ಹತ್ತಿಕ್ಕಿದವನು. ಬರೋಡಾ ದಂಗೆ ಹತ್ತಿಕ್ಕಿದವನು ಕಾಲಿನ್ ಕ್ಯಾಪ್ ಬೆಲ್. ಭಾರತದ ಕೊನೆಯ ಗವರ್ನರ್ ಜನರಲ್ ಸಿ. ರಾಜಗೋಪಾಲಾಚಾರಿ. 1940 ಆಗಸ್ಟ್ ಆಪರ್ ಭಾರತಕ್ಕೆ ಸಾಮಂತ್ಯ ರಾಜ್ಯ ಮಾನ್ಯತೆ ನೀಡುವುದು ಡೊಮಿನಿಯನ್ ಸ್ಟೇಟ್ ನೀಡುವುದು ಪ್ರಸ್ತಾಪಿಸಿತು. ಲಾಲ್ ಲಜಪತ್ ರಾಯ್ ಪತ್ರಿಕೆ ವಂದೇ ಮಾತರಂ, ದಿ ಪೀಪಲ್, ದಿ ಪಂಜಾಬ್. ಲಾಲ್ ಲಜಪತ್ ರಾಯ್ ಕೃತಿ ದಿ ಆರ್ಯ ಸಮಾಜ್, ಅನ್ಹ್ಯಾಪಿ ಇಂಡಿಯಾ, ನನ್ನ ಗಡಿಪಾರಿನ ಕತೆ. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಮೊದಲ ರೇಷ್ಮೆ ಚಳುವಳಿ ಕಾರ್ಖಾನೆ ವೆಸ್ಟ್ ಬೆಂಗಾಲ್ ಹೌರಾದಲ್ಲಿ ರೇಷ್ಮೆ. 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಂತರ ವೈಸ್ರಾಯ್ಗಳು ಫಸ್ಟಿಗೆ ಕ್ಯಾನಿಂಗ್ ಬರ್ತಾನ, ಎರಡನೇದು ಎಲಿನ್ಸ್ ಬರ್ತಾನ, ಮೂರನೇದು ಲಾರೆನ್ಸಿ ಮಯೋ ಬರ್ತಾನ, ನಾಲ್ಕನೇದು ನಾರ್ತ್ ಬೂರ್ಕ್ ಬರ್ತಾನ, ಐದನೇದು ಲಿಟನ್ ಬರ್ತಾನ, ಆರನೇದು ರಿಪ್ಪನ್ ಬರ್ತಾನ, ಏಳನೇದು ಡಪ್ರಿನ್ ಬರ್ತಾನ, ಎಂಟನೇದು ಕರ್ಜನ್ ಬರ್ತಾನ, ಒಂಬತ್ತನೇದು ಮಿಂಟೋ ಟೂ ಬರ್ತಾನ, ಹತ್ತನೇದು ಹಾರ್ಡಿಂಗ್ ಎರಡು ಬರ್ತಾನ, 11 ಜೇಮ್ಸ್ ಬರ್ಡ್ ಬರ್ತಾನ, 12 ಇರ್ವಿನ್ ಬರ್ತಾನ, 13 ಲಿಂಗ್ ಬರ್ತಾನ, ಲೀನ್ ಅಂಡೋಗೋ ಬರ್ತಾನ. ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಭೂಗತ ರೇಡಿಯೋ ಸ್ಥಾಪಿಸಿದ ಭಾಷಣ ಮಾಡಿದ ಮಹಿಳೆ. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭೂಗತ ರೇಡಿಯೋದಲ್ಲಿ ಭಾಷಣ ಮಾಡಿದ ಮಹಿಳೆ ಉಷಾ ಮೆಹ್ತಾ. ಫಸ್ಟಿಗೆ ಲಾರ್ಡ್ ಮಯೋ, ಲಾರ್ಡ್ ನಾರ್ತ್ ಬುಕ್ ಎರಡನೇದು, ಲಾರ್ಡ್ ಮಿಂಟೋ, ಲಾರ್ಡ್ ಲೀನ್ ಲಿಥಿಗೋ ಕಾಲಕ್ರಮ ಬರೀತಾರೆ.
ಎಲ್ಲ ರಾಷ್ಟ್ರಗಳಿಗೆ ಒಂದೇ ಧ್ವಜಗಳನ್ನು ಅಗತ್ಯ. ಎಲ್ಲ ರಾಷ್ಟ್ರಗಳಿಗೆ ಒಂದು ಧ್ವಜ ಅಗತ್ಯ. ವಿದ್ಯೆ ಎಂದು ಎಲ್ಲ ರಾಷ್ಟ್ರಗಳಿಗೆ ಒಂದು ಧ್ವಜ ಅಗತ್ಯ ಇದೆ ಎಂದು ಹೇಳಿದವರು ಗಾಂಧೀಜಿ. ಭಾರತದ ಮೂಲತರ ಮೇಲೆ ಭಾರತ